ನಾನು ನಮ್ಮ ಅಪ್ಪ ಒಂದು ಸೈಕಲ್ ರೇಸ್ ಮಾಡ್ತಾ ಇದೀವಿ. ಸಂಜು ನಮ್ಮ ಸೈಕಲ್ ತರ್ಸು. ನಮ್ಮ ಅಪ್ಪ ಗೆದ್ಬಿಟ್ರು. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಬಗ್ಗೆ ಕಂಪ್ಲೇಂಟ್ ಇರ್ತಿದ್ರು, ಮಕ್ಕಳು ಪಾಪ ಕಂಪ್ಲೇಂಟ್ ಆಯ್ತಾರೆ ಅಪ್ಪನ ಬಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಬೆಳಗ್ಗೆನೆ ಎದ್ದು 4 ಗಂಟೆಗೆ ಮಲಗಿದ್ದು, ಆದರೆ 10 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಒಂಚೂರು ಕೆಲಸ ಇದೆ ಅಂತ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ನಮ್ಮ ಟ್ರೈನರ್ ಹತ್ರ. ಯಾಕೆ ನಮ್ಮ ಅಪ್ಪದು ಡಯಟ್ ಬಗ್ಗೆ ಮಾತಾಡೋಕ್ಕೆ ಆ್ಯಂಡ್ ನಮ್ಮ ಅಪ್ಪಗೆ ಫಿಟ್ನೆಸ್ ಬಗ್ಗೆ ಸ್ವಲ್ಪ ನಮ್ಮ ಟ್ರೈನರ್ ಹೇಳಲಿ ಅಂತ. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಮ ಅಪ್ಪ ಇನ್ನೂ ಡಯಟ್ ಸ್ಟಾರ್ಟ್ ಮಾಡಿಲ್ಲ. ಅವ್ರು ಮಾಡೋ ಥರ ಕಾಣ್ತಾನೂ ಇಲ್ಲ ನಮಗೆ. ಅದಕ್ಕೆ ನಮ್ಮ ಟ್ರೈನರ್ ಹತ್ರ ಕರ್ಕೊಂಡು ಹೋಗಿ ಇವತ್ತು ಕ್ಲಾಸ್ ನೋಡಿ ಈ ಮಾತೆಲ್ಲ ಹೇಳ್ತಾರೆ. ಇವತ್ತು ನಮ್ಮ ಟ್ರೈನರ್ ನಿಮಗೆ ಪ್ರೂವ್ ಮಾಡ್ತಾರೆ ನೀವು ಯಾಕೆ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ. ನಮ್ಮ ಟ್ರೈನರ್ ಗೆಲ್ತಾರ, ನೀವು ಗೆಲ್ತೀರಾ? ಬನ್ನಿ, ಟ್ರೈನರ್ಗೆ ಆವಾಜ್ ನೋಡಿದ್ರಾ? ಅವ್ರು ಯಾವಾಗ್ಲೂ ಫಿಟ್ ಇದಾರೆ, ಮೊದ್ಲಿಂದನೂ NCC ಕಮಾಂಡರ್ ಅವರು. ಸೊ ಅವ್ರ ಸ್ಪೋರ್ಟ್ಸ್ ಕಮಾಂಡರ್ ಅಂತೆ ಅಲ್ಲ, ಹಂಗಂತ ಹೆಲ್ತ್ ನೋಡ್ಕೊಳ್ಳೋದು ಬೇಡವಾ? ಡಯಟ್ ಬೇಡವಾ? ಅದೇ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಈಗ ಡಯಟ್ ಮಾಡ್ಬೇಕು. ಏನೇನ್ ಕೊಡ್ತಾರೆ ಡಯಟ್ ಅಲ್ಲಿ, ಹೆಂಗಿರುತ್ತೆ, ಏನ್ ಮಾತಾಡ್ತಾರೆ. ನನ್ನ ಅಪ್ಪ ಹೆಂಗೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ಗೆನೆ ಮರೆಸ್ಬಿಡ್ತಾರೆ. ಈಗ ನಮ್ಮ ಅಪ್ಪ ಸ್ಮೋಕ್ ಮಾಡ್ತಾರೆ ಅಕ್ಕ, ನಿಮ್ಗೆ ಕಮ್ಮಿ ಬರ್ತಿರೋದು ಸಿಗರೇಟ್ ಇಂದ ಅಂತ ಹೇಳಿದ್ರೆ, ಸಿಗರೇಟಾ? ಇಲ್ಲ ನಾನು ಹೊಡೆದೆ 2-3, ಅದರಿಂದ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ನೆನ್ನೆ ನಾನು ಇದು ತಿನ್ಬಿಟ್ಟೆ ಅದಕ್ಕೆ ಬಂದಿದ್ದು ಅಂತ. ಮೇ ಬಿ ಅದಕ್ಕೆ ಬಂದಿರ್ಬೋದು ಅಂತ ಡಾಕ್ಟರ್ ಶಿಫ್ಟ್ ಆಗ್ಬಿಡ್ತಾರೆ. ಆ ಥರ ಮಾತಾಡ್ತಾರೆ. ಇವತ್ತು ಬನ್ನಿ ನಮ್ಮ ಸೀನಿಯರ್, ನಮ್ಮ ಗುರು, ನಮ್ಮ ಟ್ರೈನರ್ ಅವ್ರ ಹೆಲ್ಪ್ ತಗೊಳ್ಳೋಣ ಅಂತ ಅನ್ಕೊಂಡು ಅವ್ರು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಫೈನಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಪ್ಪ ಶ್ರವಣ್ ಮನೆ ಹತ್ರ. ಫಸ್ಟ್ ಲೆಟ್ಸ್ ಗೋ. ಸೊ ಶ್ರವಣ್ ಮನೆಗೆ ಹೋಗ್ತಾ ಆನ್ ದ ವೇ ಒಂದು ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ನೋಡಿ ಒಂದು ಕಾಫಿ ಕುಡ್ಬಿಟ್ಟು ಹೊರಡೋದಿಲ್ಲಿಂದ. ಗೈಸ್, ಸೊ ಶ್ರವಣ್ ಅಪಾರ್ಟ್ಮೆಂಟ್ ರೀಚ್ ಆಗಿದ್ದೀವಿ. ಹಿಂದೆ ಅಪಾರ್ಟ್ಮೆಂಟು ಚೆನ್ನಾಗಿದೆಲ್ಲ. ಇಂಥ ಅಪಾರ್ಟ್ಮೆಂಟ್ ಶಿಫ್ಟ್ ಆಗ್ಬಿಡೋಣ. ಇಲ್ಲ ಅಂದರೆ ಅದಾದ್ರು ಒಂದು ಸಿಂಗಲ್ ಡ್ಯೂಪ್ಲೆಕ್ಸ್ ಮನೆಗೆ ಶಿಫ್ಟ್ ಆಗ್ಬಿಡೋಣ. ಸೊ ಎರಡರಲ್ಲಿ ಇದೊಂದೇ ಆಪ್ಷನ್. ಯೂಶಲ್ ಆಗಿ ಇಲ್ಲೆಲ್ಲ ಕಾರ್ಗಳು ಇರಲ್ಲ ಇಷ್ಟೊಂದು. ನೋಡಿ ಎಷ್ಟು ಕಾರ್ ಇದೆ, ಬಿಸಿಲಲ್ಲಿ ನಿಲ್ಸಿದ್ದೀವಿ ನಮ್ಮ ಕಾರ್ನ ನಾವು. ಪಾಪ ನಾನು 12 ಬರ್ತೀನಿ, 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು. 12:30 1 ಗಂಟೆ ಆಯಿತು. 1-1:15 ಆಗ್ತಿದೆ. ಮಕ್ಕ ಅಂದ್ಕೊಂಡಿರ್ತಾರೆ. ಇವಾಗ ಬನ್ನಿ ಸ್ವಲ್ಪ ಉರಿಸ್ಬಿಟ್ಟು ಪಾಪ ಸಾರಿ ಕೇಳ್ಬಿಟ್ಟು ತುಂಬ ಕೆಲಸ ಮುಗಿಸ್ಕೊಂಡು ಹೋಗೋಣ. ಸೊ ಶ್ರವಣ್ ಹತ್ರ ಸಾಯಿಲು ಡಯಟ್ ಸ್ಟಾರ್ಟ್ ಮಾಡಿದ್ದಾನೆ. ನಮ್ಮ ಅಕ್ಕ, ನಮ್ಮ ಅಮ್ಮ ಅಂತೂ ಫುಲ್ ಸ್ಟ್ರಿಕ್ಟ್ ಇದ್ದಾರೆ. ಸೊ ಅದು ಬಿಟ್ಟರೆ ಸಾಯಿಲು ಸ್ಟಾರ್ಟ್ ಆಗಿದೆ. ನಮ್ಮ ಅಪ್ಪ ಒಬ್ಬರೇ ಒಂಚೂರು ಅದು ಇದು ಮಿಕ್ಸರ್ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕರ್ಕೊಂಡೇ ಬಂದ್ಬಿಟ್ಟಿದ್ದೀನಿ ಇಲ್ಲಿಗೆ. ಗೈಸ್, ನನಗೆ ಚಪ್ಪಲಿ ನೋಡೇ ಗೊತ್ತಾಗೋಯ್ತು ವರುಣ್ ರಾಯಲ್ ಬಂದಿದ್ದಾರೆ. ಸೊ ಬೆಳಗ್ಗೆ ಅವರು ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತ. ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲ ನೋಡಿ, ನೈಕಿ ಚಪ್ಪಲಿ ಹಾಕೊಂಡು ಓಡಾಡ್ತವ್ರೆ ಗೈಸ್, ದುಡ್ಡಿರೋರು. ನಮ್ಮ ಅಪ್ಪ ಫಸ್ಟ್ ಟೈಮ್ ಬರ್ತಿರೋ ಶ್ರವಣ್ ಮನೆಗೆ. ಏನ್ರಿ ಮೀಡಿಯಾ, ಏನ್ ಸಮಾಚಾರ? ಅಲ್ಲಿ ನೋಡಿ ಹೀರೋ ಫ್ಯಾಷನ್ ಶೋಗೆ ಹೋಗ್ತಿದ್ದೀರಾ ನೀವು? ಫ್ಯಾಷನ್ ಶೋ ಬ್ರೋ. ಹಾಯ್, ಆರಾಮ? ಸೂಪರ್ ಬ್ರೋ. ಚೆನ್ನಾಗಿದ್ದೀರಾ? ನಮ್ಮ ವ್ಲಾಗಲ್ಲಿ ಕಾಣಿಸ್ತಾ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನೀರು ಬೇಡ, ಬಿಯರ್ ಕೊಡಿ. ಏನ್ ಬ್ರೋ ಬಿಯರ್? ಸಿಕ್ಸ್ ಪ್ಯಾಕ್ ಮಾಡಿದೆ ನಿಮ್ಮ ಅಪ್ಪನ ಮುಂದೆ ಎಲ್ಲ ಮಾತಾಡ್ತಾರೆ ನೋಡಿ ಗೈಸ್, ಇಲ್ಲಿ ನೋಡಿ ಹಂಗೆ ಮಾತಾಡ್ತಾರೆ ಬ್ರೋ. ಇದು ಯಾರು ಹೇಳಿ? ನಮ್ಮ ಸೂರ್ಯ ವಿಸ್ಕಿ ಗ್ಲಾಸ್ ಅಲ್ಲಿ ನಮ್ಮ ಅಪ್ಪಂಗೆ ನೀರು ಕೊಡ್ತಾ ಇದಾರೆ ಶ್ರವಣ್ ಬ್ರೋ. ವಿಸ್ಕಿ ಗ್ಲಾಸ್ ಅಲ್ಲಿ ನೀರು, ಓಟ್ಕನ ನೀರಾ ಅಂತ. ಈಗ ಮೇನ್ ಕೂತ್ಕೊಳ್ಳಿ, ಬೇಗ ಮಾತಾಡ್ಬೇಕು. ಹಾ ಬ್ರೋ. ಗೈಸ್, ಈಗ ಫೈನಲ್ ರೀಚ್ ಆಗಿದ್ದೀವಿ. ಕಾಣ್ತಿದ್ದೀನ? ಸೊ ಫೈನಲಿ ರೀಚ್ ಆಗಿದ್ದೀವಿ. ಈಗ ಶ್ರವಣ್ ಬ್ರೋ ಅಪ್ಪಗೆ, ಬ್ರೋ ಇವರು ಡಯಟ್ ಮಾಡ್ತಾ ಇಲ್ಲ, ಮಿಕ್ಸರ್ ಚಿಪ್ಸ್ ಎಲ್ಲ ಸರಿಯಾಗಿ ತಿಂತಾರೆ. ಅಂಡ್ ಇವ್ರಿಗೆ ಒಂದು ಶುಗರ್ ಇದೆ. ಸೊ ಅದ್ರ ಬಗ್ಗೆ ಕೇರ್ ಮಾಡಲ್ಲ, ಸ್ಮೋಕಿಂಗ್ ಮಾಡ್ತಾರೆ ಜಾಸ್ತಿ. ಸೊ ಈಗ ನೀವು ಸ್ವಲ್ಪ ಡಯಟ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಕರ್ಕೊಂಡ್ ಬರ್ಬೇಕು. ನಮ್ಮ ಆಡಿಯನ್ಸ್ ಕೇಳಿಸ್ಕೊತಾರೆ. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ರು, ಇವಾಗ ಮಕ್ಕಳು ಪಾಪ ಕಂಪ್ಲೇಂಟ್ ಆಯ್ತಾರೆ ಅಪ್ಪನ ಬಗ್ಗೆ. ಕಂಪ್ಲೇಂಟ್ ಅಲ್ಲ, ಇದು ಬೆಟರ್ಮೆಂಟ್. ಈಗ ಅಂಕಲ್, ನಾನು ಫಸ್ಟ್ ನಿಮ್ಮ ಹತ್ರ ಒಂದು ಕ್ವೆಶ್ಚನ್ ಕೇಳಬೇಕು. ಈಗ ಹೆಲ್ದಿ ಆಗ್ಬೇಕು, ಫಿಟ್ ಆಗ್ಬೇಕು ಅಂತ ಸ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಅದರ ಎಜೆಂಡಾ ಎಂತ? ಅವ್ರು ಯಾಕೆ ಆಗಿ ಹೇಳ್ತಿರೋದು? ನಾನು ಫಿಟ್ ಆಗಿದ್ರೆ ಅವರು ಇನ್ನೂ ಫಿಟ್ ಆಗ್ತಾರೆ ಅಂತ. ಈಗ ನಂಗೆ 28 ವರ್ಷ. ಆಯ್ತಾ, ನಿಮ್ಮ ಏಜ್ ಎಷ್ಟು? ನನಗೆ ಎಷ್ಟು ಇರ್ಬೋದು ನೀವು ಗೆಸ್ ಮಾಡಿ? 50, 52, 57. ಸೊ
ನಾನು 50 ಆಗ್ಬೇಕಾದ್ರೆ ನಂಗೆ ನನ್ನ ಪ್ರಕಾರ ನಾನು ಹೆಲ್ದಿ ಆಗಿರ್ಬೇಕು, ಸರಿ ತಾನೆ ಮಾಡ್ಬೇಕು. ಅದು ಇರ್ಬೋದು ಫಿಸಿಕಲ್ ಆಕ್ಟಿವಿಟಿ, ಹೆಲ್ದಿ ಆಗಿ ತಿನ್ನೋದಿರ್ಬೋದು. ಯಾಕೆ ಹೆಲ್ತ್ ಈಸ್ ವೆಲ್ತ್. ನೀವು ಹೆಲ್ದಿ ಆಗಿದ್ರೆ ಕನ್ನಡದಲ್ಲಿ ಹೇಳ ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಯಾಕೆ ಅಂತ ಹೇಳೋ ಫಸ್ಟ್ ಅಂಕಲ್ ಶುಗರ್ ಇದೆ ಅಂತ ಹೇಳಿದ್ರು. ಹೌದು. ಸೊ ತುಂಬಾ ಜನ ನೋಡ್ತಿರೋ ಶುಗರ್ ಆದ್ಮೇಲೆ ಈಗ ಪ್ರಾಬ್ಲಮ್ ಆಯ್ತು ಅಂದ್ರೆ ಡಾಕ್ಟರ್ ಹತ್ರ. ಬಟ್ ಅದ್ರ ಮುಂಚೆ ನಾವು ನಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಇದೆ ಅದನ್ನ ಮಾಡಿದ್ರೆ ನಮ್ಗೆ ಡಾಕ್ಟರ್ ಹತ್ರ ಹೋಗೋದೇ ಅವಾಯ್ಡ್ ಮಾಡ್ಬೋದಲ್ಲ. ಅದಕ್ಕೆ ಒಂದು ಒಳ್ಳೆ ಈಟಿಂಗ್ ಹ್ಯಾಬಿಟ್ಸ್ ನ ಸ್ಟಾರ್ಟ್ ಮಾಡೋಣ. ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಯಾವ ತರ ಮೀಲ್ ತಿನ್ಬೇಕು, ಏನ್ ಮಾಡ್ಬೇಕು. ಸ್ಯಾಮ್ ಫಾಲೋ ಮಾಡ್ತಿದ್ದಾರೆ, ಅವ್ರ ಮಮ್ಮಿ ಫಾಲೋ ಮಾಡ್ತಿದ್ದಾರೆ. ನೀವು ಆಲ್ರೆಡಿ ನೋಡಿರ್ತೀರ, ನಮ್ಗೆ ಎವ್ರಿ ಡೇ ಮೀಲ್ ಫೋಟೋ ಕಳಿಸ್ತಾರೆ. ಸೊ ನೀವು ಮಾಡಿದ್ರೆ ನಿಮ್ ಹೆಲ್ತ್ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರಬಹುದು ಅಂತ ಒಂದು ಉದ್ದೇಶದಿಂದ ನಾವು ಒಂದು ಕನ್ಸಲ್ಟೇಷನ್ ಮಾಡ್ತಾ ಇರೋದು. ಕರೆಕ್ಟ್. ಅಂದ್ರೆ ಅದು ಹಾಸ್ಪಿಟಲ್ ಅಲ್ಲಿ ನೀವು ಬೆಡ್ ಮೇಲೆ ಇದ್ದಾಗ ಆ ಫೀಲಿಂಗ್ ಇರುತ್ತಲ್ಲ, ಛೇ ವರ್ಕ್ ಮಾಡ್ಬೇಕಿತ್ತು, ಆ ಫೀಲಿಂಗ್ ಬರಬಾರ್ದು, ಆ ಲೆವೆಲ್ ಹೋಗ್ಬಾರ್ದು, ಬೆಡ್ ವರ್ಗೂ ಹೋಗ್ಬಾರ್ದು. ಬರೀ ಹೋಗಿ ಟೆಸ್ಟ್ ಮಾಡಿಸಿ ವಾಪಸ್ ಬರೋ ತರ ಇರ್ಬೇಕು. ಆಕ್ಟಿವಿಟಿ ಅಂತ ಹೇಳುವಾಗ ನೀವು ಸ್ವಲ್ಪ ಬಾಡಿ ಮೂವ್ಮೆಂಟ್ ಮಾಡ್ಲಿಕ್ಕೆ, ವೇಟ್ ಟ್ರೈನಿಂಗ್ ಮಾಡ್ಲಿಕ್ಕೆ. ಸೈಕಲ್ ಇದೆ ಮನೇಲಿ. ಸೈಕಲ್ ಇದೆಯಾ? ಸೈಕಲ್ ಅದೇನಲ್ಲ ಎಲ್ಲ ಹಳೆಯದಾಗಿದೆ, ಅದು ಸರಿಯಾಗಿ ಇದಾಗಲ್ಲ. ಆಯ್ತು, ಹೊಸ ತೊಗೊಳೋಣ ಬಿಡಿ. ಹೊಸದು. ನೀವು ಕರೆಕ್ಟ್ ಆಗಿ ಮಾಡ್ತೀರಾ ಅಂದ್ರೆ ಹೊಸ ಸೈಕಲ್ ತೊಗೊಳೋಣ. ಅದು ಇವತ್ತೇ ಹೋಗಿ ತಗೊಂಡ್ಬಿಡಿ. ಅಂದ್ರೆ ಇನ್ನೂ ಸ್ವಲ್ಪ ಅಲ್ಲ, ಅದಿರತ್ತೆ. ನೀವು ಹೊಸ ತಗೊಳ್ಬೇಕು, ಬಟ್ ನೀವು ಸೈಕಲ್ ಮಾಡಿ ಬರೋದು ಮಾತ್ರ ಅಲ್ಲ, ನೀವು ಕರೆಕ್ಟ್ ಮಾರ ತಗೊಳ್ಬೇಕು, ಅದ್ರ ಜೊತೆ ಸೈಕ್ಲಿಂಗ್ ಮಾಡ್ಬೇಕು. ಅಥವಾ ಏನು ಫಿಸಿಕಲ್ ಆಕ್ಟಿವಿಟಿ ಸೈಕ್ಲಿಂಗ್ ಮಾಡ್ಬೋದಲ್ಲ ಇವರು? ಸೈಕ್ಲಿಂಗ್ ಮಾಡ್ಬೋದು. ಸೈಕ್ಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೆನಿಫಿಟ್ಸ್ ನಾನು ಹೇಳ್ತೀನಿ. ಈ ಬೋನ್ ಸೈಕ್ಲಿಂಗ್ ಮತ್ತೆ ಬೋನಿಗೆ ಏನ್ ಕನೆಕ್ಷನ್ ಇಲ್ಲ. ಯಾರು ಕೇಳ್ತಾ ಇದ್ರೆ, ಸೈಕ್ಲಿಂಗ್ ಮಾಡಿದಾಗ ಒಂದು ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಅದೊಂದು ಫಾರ್ಮ್ ಆಫ್ ಕಾರ್ಡಿಯೋ. ನಿಮ್ಮ ಹಾರ್ಟ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ನೀವು ಯಾವುದೇ ತರದ ಕಾರ್ಡಿಯೋ ಆಕ್ಟಿವಿಟಿ ಮಾಡಿದ್ರೆ ಹಾರ್ಟ್ ಹೆಲ್ತ್ ತುಂಬಾ ಒಳ್ಳೇದು, ಪ್ರೈಮರಿ. ಎರಡನೇದು, ಈಗ ನಿಮ್ಗೆ ಫ್ಯಾಟ್ ಕಮ್ಮಿ ಮಾಡ್ಬೇಕಂತ ಕಾರ್ಡಿಯೋ ಮಾಡ್ಬೇಕಂತ ಹೇಳ್ತಾರಲ್ಲ, ಕಾರ್ಡಿಯೋ ಮಾಡ್ಬೇಕಂತ ಹೇಳುವಾಗ ನೀವು ವಾಕಿಂಗ್ ಮಾಡಿದ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಬಟ್ ನೀವು ರೆಸಿಸ್ಟೆನ್ಸ್ ಒತ್ತುತ್ತಾ ಇದ್ದೀರಾ, ಎನರ್ಜಿ ಹಾಕಿದಾಗ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಎರಡನೇದು. ಮೂರನೇದು, ಏಜ್ ಆದಾಗ ನಿಮ್ಮ ನೀ ಪೇನ್ ಬರುತ್ತೆ. ಈಗ ಕೇಳಿದಿರ ನೀ ಪೇನ್ ಬರುತ್ತೆ. ಸೊ ಈಗ ಈ ನೀ ಪೇನ್ ಬಂದ್ರೆ ಈ ನೀಗೆ ಲೋಡ್ ಎಲ್ಲಿಂದ ಬೀಳೋದು? ನಮ್ಮ ಬಾಡಿಯಿಂದ. ಸೊ ಒಂದು, ನೀವು ಡಯಟ್ ಮಾಡಿ ಕ್ಯಾಲೋರೀಸ್ ಬರ್ನ್ ಮಾಡಿ ಆ ಲೋಡ್ ನ ಕಮ್ಮಿ ಮಾಡ್ತಿದ್ದೀರಿ. ಎರಡನೇದು, ಈ ಮಸಲ್. ಈಗ ನೀವು ಒತ್ತುವಾಗ ಮೇನ್ ಮಸಲ್ ಯಾವ ತರ ಥೈ ಮಸಲ್. ಸೊ ಈ ಮಸಲ್ ಸ್ಟ್ರಾಂಗ್ ಆಗತ್ತೆ. ಸೊ ಈ ಮಸಲ್ ಸ್ಟ್ರಾಂಗ್ ಆದಾಗ ನಿಮ್ಮ ಲೋಡ್ ಎಲ್ಲ ಯಾವ್ದು ತಗೊಳತ್ತೆ? ಈ ಮಸಲ್ ತಗೊಳತ್ತೆ, ಅಂಡ್ ಈ ನೀ ಮೇಲೆ ಬೀಳಲ್ಲ. ಸೊ ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜ್. ಅರ್ಥ ಆಯ್ತಾ? ಮೇಕಿಂಗ್ ಶೋರ್ ನೀವು ಸೈಕಲ್ ಬಿಡುವಾಗ, ಈಗ ನೀವು ಸೈಕಲ್ ಬಿಡ್ತಿದ್ರ ಅಂತ ಆಗ ನೀವು ಸ್ಟ್ರೆಸ್ ಮಾಡ್ತಿದ್ದೀರಾ. ನೀವು ಸ್ಟ್ರೆಸ್ ಮಾಡಿ ಮನೆಗೆ ಒಂದು ಸರಿಯಾದ ಆಹಾರ ತಗೊಳ್ಳೋದಿದ್ರೆ ದಟ್ ಇಸ್ ನಾಟ್ ಗುಡ್. ಸ್ಯಾಮ್ ಎಲ್ರಿಗೂ ಯಾರು ನೋಡ್ತಿದ್ದಾರೆ, ಯಾಕಂದ್ರೆ ತುಂಬಾ ಜನ ವರ್ಕೌಟ್ ಮಾಡಿದ್ರೆ ಸೈಕ್ಲಿಂಗ್ ಮಾಡೋದು ನೀವು ಸ್ಟ್ರೆಸ್ ಆಗಿ ನೀ ಪ್ರಾಬ್ಲಮ್ ಬರೋ ಚಾನ್ಸ್ ಇದೆ. ಯಾವಾಗ ನೀವು ಫುಲ್ ಸೈಕ್ಲಿಂಗ್ ಮಾಡಿ ಆಹಾರ ಸರಿ ಕೊಡೋದಿದ್ರೆ, ನ್ಯೂಟ್ರಿಷನ್ ನೀವು ಮಾಡ್ತೀರಾ ಡಯಟ್? ಸೈಕಲ್ ಇವತ್ತೇ ತಗೊಳ್ಳೋಣ ಬ್ರೋ. ಸೈಕಲ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಅವರು ಡಯಟ್ ಮಾಡ್ಬೇಕು. ಸೈಕಲ್ ತಗೊಂಡ್ಬರೋಣ ಗೈಸ್. ಇವಾಗ ಸೈಕಲ್ ತಗೊಂಡ್ಬರೋಣ, ತಗೊಂಡ್ಬಂದ್ಮೇಲೆ ತಂದ್ಮೇಲೆ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಷ್ಟೇ. ಅದು ಇನ್ವೆಸ್ಟ್ ಮಾಡೋಣ, ಅದಕ್ಕೋಸ್ಕರ ನಾನು ಮಾಡ್ಲೇಬೇಕು. ಅಂಕಲ್ ಇನ್ವೆಸ್ಟ್ ಮಾಡಿದಾರ ಅಂತ ನೀವು ಮಾಡಬಾರ್ದು. ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡಬೇಕು ಅಂತ ನೀವು ಮಾಡ್ಬೇಕು. ನಾನು ಮಾಡ್ತಾ ಇರೋದು ನನಗೋಸ್ಕರ, ನನ್ನ ಹೆಲ್ತ್ಗೋಸ್ಕರನೇ ಅಲ್ವಾ? ನಾನ್ ಚೆನ್ನಾಗಿದ್ರೆ ತಾನೇ ಬ್ರೋ. ಮತ್ತೆ ಬೆಳಿಗ್ಗೆ ನೆಕ್ಸ್ಟ್ ನಾಳೆ ವ್ಲಾಗ್ ಮಾಡೋ ಸೈಕಲ್ ತಗೊಂಡ್ರೆ ನನ್ನ ಡ್ಯಾಡಿ ಸೈಕಲ್ ಹೋಗ್ತಿದ್ದಾರೆ ಅಂತ ಹಾಕು. ಅದೇ ಪ್ರೂಫ್, ಎಲ್ಲರೂ ನೋಡ್ತಿದ್ದಾರೆ, ದಿನ ಹೋಗ್ತಿದ್ದಾರೆ ಅಂತ. ಅಲ್ಲ, ನಾನು ಕಳಿಸ್ತೀನಿ ನಿಮ್ಗೆ ಡೈಲಿ. ನಾನು ಇಷ್ಟು ದಿವಸ ಇಷ್ಟು ಟೈಮ್ಗೆ ಇಷ್ಟೊತ್ತಿಗೆ ಹೋಗಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇರ್ತೀನಿ. ಅಲ್ಲ, ಸೈಕಲ್ ಅವರೇ ಅಲ್ಲ. ಬಿಂಗ್ ವೆರಿ ಆನೆಸ್ಟ್, ಇಸ್ ಅ ಗ್ರೇಟ್ ಟ್ರೈನರ್. ನಾನು ತುಂಬಾ ಜನ ಮೆಸೇಜ್ ಆಗಿ ಕೇಳಿದ್ದಾರೆ. ಸೊ ನಾನು ಮುಂಚೆ ತುಂಬಾ ಜನ ಪರ್ಸನಲ್ ಟ್ರೈನರ್ಸ್ ಇಟ್ಟಿದ್ದೆ, ಯಾವ ಬ್ಲಾಗ್ ಅಲ್ಲಿ ಹೇಳಿಲ್ಲ. ಸೊ ಇವಾಗ ಹೇಳ್ತೇನೆ, ತುಂಬಾ ಜನ ಪರ್ಸನಲ್ ಟ್ರೈನರ್ ಇದ್ರು, ಬಟ್ ಐ ಕುಡಂಟ್ ರೀಚ್ ವಾಟ್ ಐ ಅಂದ್ರೆ ನನ್ನ ಡ್ರೀಮ್ ಫಿಸಿಕ್ ನ ರೀಚ್ ಮಾಡಕ್ ಆಗಿರ್ಲಿಲ್ಲ. ಸೊ ಪಕ್ಕ ವರುಣ್ ಬ್ರೋಗೂ ಅದೇ ಇರುತ್ತೆ. ಅಲ್ಲ ವರುಣ್ ಬ್ರೋ? ಹ್ಞೂ ಬ್ರೋ, ಅದು ಪರ್ಫೆಕ್ಟ್. ಥ್ಯಾಂಕ್ ಯು. ಸಿ ಯು. ಬಾಯ್ ಬ್ರೋ. ಬಾಯ್. ಇದೇ ಬ್ರೋ, ಫಿಟ್ ಆಗಿದ್ದೀನಿ ಗೈಸ್. ನಮ್ಮ ಅಪ್ಪಗೆ ನಾನು ಈಗ ಸೈಕಲ್ ಕೊಡ್ತೀನಿ ಅಂತ ಹೇಳಿದೀನಿ. ಬನ್ನಿ ಸೈಕಲ್ ಅಂಗಡಿಗೆ ಹೋಗಿ ಸೈಕಲ್ ತೊಗೊಂಬರೋಣ ಅಪ್ಪಂಗೆ. ಲೆಟ್ಸ್ ಗೋ. ಇಲ್ಲಿ ನನಗೆ ಗೊತ್ತಿರೋದು ಒಬ್ರು ಸೈಕಲ್ ಶಾಪ್ ಇದೆ. ಸೊ ಮಾನ್ಯತಾ ಹತ್ರನೇ ಇರೋದು. ವಿಸಿಟ್ ಮಾಡಿ ಈಸ್ಕೊಂಡು ಹೋಗುವ. ಲೆಟ್ಸ್ ಗೋ ಗೈಸ್. ಸೊ ನಮ್ಮ ಟೀಮ್ ಅವ್ರಿಗೆ ಕಾಲ್ ಮಾಡಿದ್ದೆ. ಗೋ ಕ್ಲಬ್ ಅಂತ ಹತ್ರದಲ್ಲಿ ಮಾನ್ಯತಾ ಅಂದರೆ ಶ್ರವಣರು ಮನೆ ಹತ್ರನೇ ಒಂದು ಜಾಗ ಇದೆ. ಸೊ ಅದೊಂದು ಚೆಕ್ ಮಾಡಿಬಿಟ್ಟು ಹೋಗೋಣ. ಅಲ್ಲಿ ಅವ್ರು ಒಳ್ಳೆ ಸೈಕಲ್ ಇದ್ದರೆ ನಾವು ಅಪ್ಪಗೆ ಒಂದು ಸೈಕಲ್ ತೊಗೊಂಡೋಗೋಣ. ನೋಡಿ, ನಾವು ಚಿಕ್ಕವರಿದ್ದಾಗ ನಾವು ಅಪ್ಪ ಹತ್ರ ಸೈಕಲ್ ಅಂತಿದ್ವಿ. ಎಷ್ಟು ಅಳ್ತಿದ್ವಿ ಅಂದ್ರೆ ಸೈಕಲ್ ಕೊಡ್ಸಿದ್ದಾರೆ. ತುಂಬಾ ಚಿಕ್ಕವರಿದ್ದಾಗ ಒಂದು ದೊಡ್ಡ ಸೈಕಲ್ ಇತ್ತು ನಮ್ಮ ಹತ್ರ. ದೊಡ್ಡರಾದ್ಮೇಲೆ ಸೈಕಲ್ ಇರ್ತಿಲ್ಲ. ಆ ಸೈಕಲ್ ಅಂತಿದ್ವಿ. ಅದಾದ್ಮೇಲೆ ನ್ಯೂಸ್ ಪೇಪರ್ ಹಾಕೋ ಟೈಮಲ್ಲಿ ನಾನು ಸೆಕೆಂಡ್ಸ್ ಅಲ್ಲಿ ಹಂಗೆ ಅಂತ ತೊಗೊಂಡು ಪ್ರಶಾಂತ್ ಅಣ್ಣ ಒಂದು ಸೈಕಲ್ ಕೊಟ್ಟಿತ್ತು. ಅವ್ರದ್ದು ಒಂದು ಫೇವ್ರೇಟ್ ಸೈಕಲ್, ಅವ್ರ ತಾತ ಕೊಡ್ತಿದ್ದು ಗಿಫ್ಟ್ ಸೈಕಲ್ ಅದು. ನನಗೆ ಕೊಟ್ಟಿತ್ತು. ನಂದು ಪೇಪರ್ ಹಾಕ್ಬೇಕಾದ್ರೆ ನನ್ನ ಸೈಕಲ್ ಲಾಕ್ ಹಾಕಿರಲಿಲ್ಲ, ಯಾರು ಕದ್ಬಿಟ್ಟಿದ್ರು. ಅದಕ್ಕೆ ಪ್ರಶಾಂತನ ಸೈಕಲ್ ಕೊಟ್ಟರು. ಪ್ರಶಾಂತನ ಸೈಕಲ್ ಕದ್ಬಿಟ್ರು ಯಾರು. ನಾವು ಬೇರೆ ಇದ್ದಿದ್ದ ಏರಿಯಲ್ಲಿ ಹಂಗಿತ್ತು, ಏನ್ ಮಾಡೋಕ್ಕಾಗಲ್ಲ. ಅಂದ್ರೆ ಲಾಕ್ ಹಾಕಿ ಚೈನ್ ಹಾಕಿ ಎಲ್ಲ ಇಟ್ಟಿದ್ರು, ಕದ್ಕೊಂಡು ಹೋಗ್ಬಿಡೋರು.
ಸೊ ಆ ಥರ 2 ಸೈಕಲ್ ಕಳ್ಕೊಂಡು 3ನೇ ಸೈಕಲ್ ಸೆಕೆಂಡ್ ಸರ್ 800 ರೂಪಾಯಿ ಕೊಟ್ಟು ಅವಾಗ ತೊಗೊಂಡಿದ್ದು. ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಸೈಕಲ್ಗೆ ತುಂಬ ಹತ್ತಿದ್ವಿ. ನಮ್ಮ ಮಾಮ ನಮ್ಮ ಅಮ್ಮ ಅವರ ಅಣ್ಣ ಬಂದಾಗ ದುಬೈಯಿಂದ ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಸೈಕಲ್ ತೊಗೊಳ್ಳಿ ಅಂತ ಕೊಟ್ಟಿದ್ರು. ಫೈನಲಿ ಇವಾಗ ನೋಡಿ ನಾವು ಅಪ್ಪಗೆ ನಾನು ಸೈಕಲ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಐ ಫೀಲ್ ಸೋ ಗ್ರೇಟ್. ಹೆಂಗನ್ಸುತ್ತಪ್ಪ ನಿಮಗೆ? ಈಗ ಸೈಕಲ್ ನಿಮ್ಗೆ ಗೇರ್ ಸೈಕಲ್ ಬೇಕಾ, ನಾರ್ಮಲ್ ಸೈಕಲ್ ಬೇಕಾ? ಫಸ್ಟ್ ಅಲ್ಲಿ ನೋಡೋಣ ನಡಿ, ಯಾವ್ದು ನನಗೆ ಫಿಟ್ ಆಗುತ್ತೆ ಅದನ್ನ ನಾನು ಓಡಿಸೋದಲ್ವಾ. ನೀವು ಒಬ್ಬರೇ ಅಲ್ಲ, ನಾವು ಅವಾಗ ಓಡಿಸ್ತೀವಿ. ನೀವು ಒಂಚೂರು ಕೊಟ್ರೆ ನಾವು ಓಡಿಸ್ತೀವಿ ಅವಾಗ ಸೈಕಲ್. ಮಗನೇ ನನ್ನ ಕಾರ್ ಕೊಡಲ್ಲ ನೀನು, ನಾನೇ ಕೊಡ್ಲಿ? ನನ್ನ ಕಾರ್ ಕೊಟ್ಟಿದ್ದಕ್ಕೆ ಮಾಡಿದಿರಲ್ಲ ಅಲ್ಲಿ. ಫುಲ್ ಕಾಮೆಂಟ್ಸ್ ನಾವು ಅಪ್ಪನ ಮೇಲೆ. ಓ ಇಲ್ಲ ಪಾಪ ಜನ ಅನ್ಕೊಂಡಿದ್ದಾರೆ ಮೊಬೈಲ್ ಕಳ್ದಾಕಿದ್ ನಮ್ಮ ಅಮ್ಮ ಅನ್ಕೊಂಡ್ಬಿಡ್ತಾರೆ. ನಮ್ಮ ಅಮ್ಮ ಅಲ್ಲ, ಈ ಮಹಾನುಭಾವನೆ. ಆಮೇಲೆ ಇದೇನ್ ಅನ್ಕೊಂಡಿದ್ದಾರೆ, ನಮ್ಮ ಅಮ್ಮ ನಮ್ಮ ಅಪ್ಪಂಗ್ ಬೈತಾ ಇದ್ರಲ್ಲ ನೆನ್ನೆ ವ್ಲಾಗಲ್ಲಿ. ಅವ್ರು ಏನಕ್ಕೆ ಅಂದ್ರೆ ಮೊನ್ನೆ ಸ್ಕ್ರಾಚ್ ಮಾಡಿದ್ರು ಕಾರ್ ಆ ಕಡೆ, ಮತ್ತೆ ಈ ಕಾರು ಮೊನ್ನೆ ಇದನ್ನು ಹೊಡೆದೋಗಿತ್ತಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಿರೋದೇನು ಅಂದ್ರೆ ಯಾರನ್ನಾರು ಕರ್ಕೊಂಡು ಹೋಗಿ, ಬಿಕಾಸ್ ಕಾರ್ ಹೋದ್ರೆ ಹೋಯ್ತು ಗೈಸ್, ಇನ್ನು 10 ಕಾರ್ ತೊಗೊಳೋಣ 50 ಕಾರ್ ತೊಗೊಳೋಣ, ದೊಡ್ಡ ಇಶ್ಯೂ ಆಗ್ಬಾರ್ದು. ನಾವು ಅಪ್ಪ ಕಾರ್ ಓಡಿಸ್ಬೇಕಾದ್ರೆ ಮುಂದೆ ಇರೋರ್ಗೂ ಇಶ್ಯೂ ಆಗ್ಬಾರ್ದು, ನಾವು ಅಪ್ಪಂಗೂ ಇಶ್ಯೂ ಆಗ್ಬಾರ್ದು ಅನ್ನೋದು ಅಷ್ಟೇ ವಿಷನ್. ಕಾರ್ ಇನ್ನೊಂದು 10 ಕಾರ್ ತೊಗೊಳೋಣ, ಪ್ರಾಬ್ಲಮ್ ಇಲ್ಲ, ದುಡ್ಡು ಮಾಡುವ, ಅದು ಬೇರೆ ವಿಷಯ. ಸೊ ಅದ್ರ ಜೊತೆಗಿದ್ದಾಗ ಓಡಿಸಿದ್ರೆ ಸೇಫ್ಟಿ ಇರುತ್ತೆ. ಈಗ ಸಂಜೆನೋ ಸಾಯಿಲು ಇದ್ರೆ ಸೇಫ್ ಆಗಿ ಓಡಿಸ್ತಾರೆ ಅನ್ನೋದು ಒಂದೇ ವಿಷನ್ ಅಷ್ಟೇ. ಅದು ಕರೆಕ್ಟ್. ಅದು ಬಿಟ್ರೆ ಅವ್ರಿಗೆ ಅಭ್ಯಾಸ ಆಗಿರೋ ಕಾರ್ ಬಂದು ನಮ್ಮ ಚಿಕ್ಕ ಕಾರು, ಅದು ಮ್ಯಾನ್ಯುಯಲ್ ಕಾರು. ಸೊ ಅದು ಓಡಿಸಿ ಇದು ಓಡಿಸಿ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸಡನ್ ಆಗಿ ಶಿಫ್ಟ್ ಆಗಕ್ ಆಗಲ್ಲ, ಕಷ್ಟ. ಬಿಟ್ರೆ ನಿಮ್ಗೇನ್ ಬೇರೆ ಇನ್ನೊಂದ್ ಕಾರೇ ಬೇಕಾ? ಹೇಳಿ, ಕಾರೇ ಬೇಕಾ? ಅವ್ರು ನನ್ನ ಅಷ್ಟು ಪ್ರೀತಿಯಿಂದ ಇನ್ನೊಂದ್ ಕಾರೇ ಬೇಕಾ? ಮಾಡೋಣ, ಹೇಳಿ ಯಾವ ಕಾರ್ ಬೇಕು ಹೇಳಿ. ತಗೋಣ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಹೇಳಿ. ಸ್ವಿಫ್ಟ್ i20 ಇಲ್ಲ ಕಣ, ಎಲ್ಲರೂ ಬೈತವ್ರು ನನಗೆ. ನೀನು ಫಸ್ಟ್ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಿಸಿ ಮನೆ ಮಾಡಕ್ ಹೇಳಿ ಅಂತ. ಎಲ್ಲಿ ಈ ತರ ಗುದ್ದಿದ್ರೆ ಎಲ್ಲಿಂದ ಮಾಡೋಣ? 50,000 ರೂಪಾಯಿ ಈಗ ಅದಕ್ಕೆ ನಾನು ಮುಟ್ಬಾರ್ದು ಅಂತ ಯೋಚನೆ ಮಾಡಿದೀವಿ. ಮುಟ್ಟಿ ಅಂದ್ರೆ ಯಾರು ಕರ್ಕೊಂಡು ಓಡಾಡಿ, ಸಾಯಿಲೋ ಸಂಜಯ್ನೋ ಇಲ್ಲ ಅಂದ್ರೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಓಡ್ಸಕ್ ಬರೋ ನಿಮ್ ಫ್ರೆಂಡ್ಸ್ ಇದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ. ಬಿಕಾಸ್ ಇದು ದೊಡ್ಡ ಗಾಡಿ, ಇದರಿಂದ ಮುಂದೆ ಗುದ್ದಿರೋರ್ಗೂ ಪ್ರಾಬ್ಲಮ್, ನಿಮಗೂ ಪ್ರಾಬ್ಲಮ್. ಅದು ಕರೆಕ್ಟೇ. ಲೆಟ್ಸ್ ಗೋ ಗೈಸ್, ಹೋಗುವ. ಸೊ ಫೈನಲಿ ರೀಚ್ ಆಗಿದ್ದೀವಿ ಲೊಕೇಶನ್ಗೆ. ಬನ್ನಿ ಈಗ ಹೋಗಿ ಸೈಕಲ್ ಚೆಕ್ ಮಾಡುವ. ಮಾನ್ಯತಾ ಒಳಗಿರೋ ಗೋ ಕ್ಲಬ್ ಸೈಕಲ್ ಶಾಪ್ ಚೆಕ್ ಮಾಡೋಣ. ಇಲ್ಲಿ ಒಳ್ಳೆ ಸೈಕಲ್ಸ್ ಇದೆ. ನಾನು ಮ್ಯಾನೇಜ್ಮೆಂಟ್ ಕಾಲ್ ಮಾಡಿದೆ, ಅವ್ರು ಕಾಲ್ ಮಾಡಿ ಹೇಳಿದ್ರು ನೋಡುವ ಏನಿದೆ ಅಂತ. ಗೈಸ್ ಸೊ ಈಗ ಆಫೀಸ್ ಒಳಗೆ ಕೂತಿದ್ದೀವಿ, ಆ್ಯಂಡ್ ದಟ್ ಈಸ್ ಪೃಥ್ವಿ. ಸೊ ಹಾಯ್ ಗೈಸ್, ಅದು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಬಟ್ ಇಟ್ಸ್ ಅ ಸ್ಯಾಂಪಲ್ ಪೀಸ್. ಐ ಮೀನ್ ಪೆಡಲ್ ಇಲ್ಲ ಅದಕ್ಕೆ, ಡೆಮೋ ಪೀಸ್. ಕ್ಯೂಟ್ ಆಗಿದೆ. ಬ್ಯಾಲೆನ್ಸ್ ಬೈಕ್. ಸೊ ಇದು ಜಸ್ಟ್ ಅದು ಬರೋದೇ ಹಂಗೆ ಅಲ್ಲ, ವಿತೌಟ್ ಪೆಡಲ್ ಬರುತ್ತೆ. ಬ್ಯಾಲೆನ್ಸ್ ಬೈಕ್ ಜಸ್ಟ್ ಪುಷ್ ಅಂಡ್ ಪುಷ್ ಮಾಡಿ. ಸೊ ಮುಂಚೆ ಟ್ರೈನಿಂಗ್ ವೀಲ್ಸ್ ಹಾಕಿ ಕಿಡ್ಸ್ ಯೂಸ್ ಟು ಲರ್ನ್. ಸೊ ನಾವು ಅದ್ರ ಮೇಲೆ ಕುತ್ಕೊಂಡು ಹಾಗೇನೆ ಬ್ಯಾಲೆನ್ಸ್ ಮಾಡೋದು ಕಲ್ತ್ಬಿಟ್ಟು. ನಂಗೆ ನೆನಪಿದೆ, ನಮ್ಮ ಚಿಕ್ಕ ಫಸ್ಟ್ ಸೈಕಲ್ ಅಲ್ಲಿ ಇದು ಪೆಡಲ್ ಹಾಕ್ಸಿ ಒಂದ್ ಕಡೆದು ತೆಗೆದು ಒಂದ್ ಕಡೆ ಯೂಸ್ ಮಾಡ್ಕೊಂಡು ಆಮೇಲೆ ಎರಡು ತೆಗೆದು ಓಡಿಸೋದು ಕಲ್ತು. ರೈಟ್. ಅದೇನಂದ್ರೆ ಟರ್ನಿಂಗ್ ಅಲ್ಲಿ ಬ್ಯಾಲೆನ್ಸ್ ಸಿಗಲ್ಲ. ದಿಸ್ ಒನ್ ಸ್ಟಾರ್ಟಿಂಗ್ ಅಲ್ಲೇ ತಿರುಗಿಸತಿ ಬ್ಯಾಲೆನ್ಸ್ ಸಿಕ್ಬಿಡುತ್ತಲ್ಲ, ಸೊ ಇಟ್ಸ್ ಈಸಿಯರ್ ಟು ಲರ್ನ್ ಅಲ್ಲ. ಓಕೆ, ಸೈಕಲ್ ಬೇಕು, ಬಟ್ ದೇ ವೋಂಟ್ ಬಿ. ನೋಡೋಣ ಸೈಕಲ್ಸ್. ಯಾ ಪ್ಲೀಸ್ ಹ್ಯಾವ್ ಅ ಲುಕ್ ಗೈಸ್. ಸೊ ಈಗ ನನಗೆ ಇಲ್ಲಿರೋ ಸೈಕಲ್ಸ್ ಚೆಕ್ ಮಾಡ್ತಿದ್ದೀವಿ. ಇದರಲ್ಲಿ ಯಾವುದು ನಮ್ಮ ಅಪ್ಪಂಗೆ ಬೆಸ್ಟು ಅಂತ ಸೊ ಪೃಥ್ವಿ ಸರ್ ಸಜೆಸ್ಟ್ ಮಾಡ್ತಾರೆ. ಸೊ ವಿಲ್ ಬೈ ದಟ್ ಒನ್ ಆ್ಯಂಡ್ ಲೀವ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಬರೀ ಲಾಸ್ಟ್ 15 days ಅಲ್ಲಿ ಜನ ಅವ್ರದ್ದು ಹಳೆ ಸೈಕಲ್ ಕೊಟ್ಟು ಹೊಸ ಅಂದ್ರೆ ಹಳೆ ಸೈಕಲ್ ಕೊಟ್ಟು ಎಕ್ಸ್ಚೇಂಜ್ ಮಾಡಿದ್ರೆ, ಎಸ್ ವಿ ಗಿವ್ ದೆಮ್ ಅ 10% ಫ್ಲಾಟ್ ಆಫ್ ಆನ್ ದ ಪ್ರಾಡಕ್ಟ್ ವಿಚ್ ದೇ ಆರ್ ಬೈಯಿಂಗ್. ಓ ದೆನ್ ವಿ ಹ್ಯಾವ್ ಅ ಸೈಕಲ್, ಐ ವಿಲ್ ಗೆಟ್ ದಟ್ ಒನ್ ಆಲ್ಸೋ. ಅದನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಬೋದು ನೀವು. ಓ ಕ್ರೇಜಿ ಆಗಿರೋ, ದುಡ್ಡು ಉಳಿಯುತ್ತೆ ಗೈಸ್. ಸಂಜು ನಮ್ಮ ಸೈಕಲ್ ತರಿಸು, ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ. 10% ಆಫ್ ಸಿಗುತ್ತೆ ಗೈಸ್. ಹೆಂಗೂ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ, ಸೊ ನನಗೆ ಅದು ತುಂಬ ಸೆಟ್ ಆಗಿಲ್ಲ. ಸೊ ಅದಕ್ಕೆ ಎನಿವೇಸ್ ಇದನ್ನ ದಿಸ್ ಇಸ್ ಓಕೆ ಬನ್ನಿಪ್ಪ ನೋಡಿ ಓಡಿಸಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಸರ್ ಹೇಳ್ತಿದ್ರು. ಸೊ ಯು ಯೂಸ್ ದಿಸ್ ಸೈಕಲ್, ಇದನ್ನು ತೊಗೊಂಡೋಗಿ ನಾವು ಇಷ್ಟ ಆಗಿಲ್ಲ ಅಂದರೆ 5 days ರಿಟರ್ನ್ ಇರುತ್ತೆ ಆ್ಯಂಡ್ 100% ರೀಫಂಡ್ ಇರುತ್ತಂತೆ. ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಸೈಜ್ ಕರೆಕ್ಟ್ ಇದೆ. ಅದು ನಿಂತ್ಕೊಂಡ್ರೆ ಗೇರ್ ಚೇಂಜ್ ಮಾಡಬಾರ್ದಲ್ವಾ? ನಿಲ್ಸ್ಕೊಂಡಾಗ ಮಾಡಬಾರ್ದು. ನಿಲ್ಸ್ಕೊಂಡು ಅದು. ಸೊ 2 ಡಿಫ್ರೆಂಟ್ ಮಾಡೆಲ್ ಸೈಕಲ್ಸ್. ಇದು ಕಲರ್ ಚೇಂಜ್ ಅಷ್ಟೇ, ಅವರು ಸೇಮ್ ಕಲರ್ ಬೇರೆ ಅಷ್ಟೇ. ಓಕೆ ಓಕೆ ಫೀಚರ್ಸ್ ಆರ್ ದ ಸೇಮ್. ಆಲ್ ಆಫ್ ದೆಮ್ ಹ್ಯಾವ್ ಕ್ಲಿಕ್ ಶಿಫ್ಟರ್ಸ್, ಪಂಪ್ ಶಿಫ್ಟರ್ಸ್. ಸ್ವಲ್ಪ ಹೈಟ್ ಇರೋರಿಗೆ ಇದಾಗುತ್ತೆ, ಬಟ್ ಅಂದ್ರೂ ತುಂಬಾ ಹೈಟ್ ಏನಿಲ್ಲ. 5.5 and above this will suit. ಓಕೆ So around 5 to 5 feet and above. ನಾವು ಅಪ್ಪ ಇಬ್ರು ಓಡಿಸಬೇಕು ಅಂದ್ರೆ ವಾಟ್ ಡು ವಿ ಸಜೆಸ್ಟ್, ದಿಸ್ ಒನ್ ಆರ್ ದಿಸ್ ಒನ್? You can ride both. ನೀವು ಒಂದ್ಸಲಿ ಸೈಕಲ್ ಓಡಿಸಕ್ಕೆ ಹೈಟ್ ಡಿಫ್ರೆನ್ಸ್ ಇರುತ್ತಲ್ಲ.
ಅವರಿಗೆ ಐ ಥಿಂಕ್ ಹಿ ವಿಲ್ ಫೈಂಡ್ ದಿಸ್ ಮೋರ್ ಕಂಫರ್ಟಬಲ್. ನಿಮಗೆ ಡಿಸ್ಕವರರ್ ಕರೆಕ್ಟ್ ಇದೆ. ಹಾಂ, ಸೀಟ್ ಮೇಲೆ ಕೆಳಗೆ ಮಾಡ್ಬೋದು ಅಷ್ಟೇ. ಗೈಸ್ ಈಗ ಓಡಿಸ್ ನೋಡುವ, ಬನ್ನಿ ಹೋಗೋಣ. ಗೈಸ್ ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಫುಲ್ ಸಾಫ್ಟ್, ಗೇರ್ ಚೇಂಜ್ ಆಗೋದೇ ಗೊತ್ತಾಗ್ತಿಲ್ಲ. ಹೆಂಗಿದೆ? ಸ್ಮೂತ್ ಆಗಿದೆ. ನಮ್ಮ ಹತ್ರ ಇರೋ ಸೈಕಲ್ಗಿಂತ ಫಾರ್ ಬೆಟರ್. ಈಗ ಗೊತ್ತಾಗ್ತಿದೆ ಯಾಕೆ ನನಗೆ ಆ ಸೈಕಲ್ ಓಡ್ಸಕ್ ಮನ್ಸಾಗ್ತಿರ್ಲಿಲ್ಲ ಅಂತ. ನಾರ್ಮಲ್ ಸೈಕಲ್, ಅದು ನಾರ್ಮಲ್ ಸೈಕಲ್, ಗೇರ್ ಸೈಕಲ್ ತಂದಿದ್ದು. ಸೊ ಅದಕ್ಕೂ ಈಗ ತುಂಬಾ ಡಿಫ್ರೆನ್ಸ್ ಇದೆ. ಬನ್ನಿ ಈಗ ಫೈನಲಿ ಹೋಗೋಣ. ಓಕೆನಾ ನಿಮ್ಗೆ? ಸೂಪರ್ ಆಗಿದೆ ಕಣ. ತಗೊಳ್ಳೋಣ? ಇದೆ ತಗೊಳ್ಳೋಣ. ಗೇರ್ ಎಷ್ಟು ಬೇಕು ಅಷ್ಟು ಚೇಂಜ್ ಮಾಡ್ಕೋಬಹುದು. ಸರಿಯಾಗಿ ಕ್ಯಾಲರೀಸ್ ಅಂತೂ ಬರ್ನ್ ಮಾಡಿದ್ದೀನಿ ಅಪ್ಪ ಆಗಿಂದ. ಇನ್ನೂ ಟೈಮ್ ಇದೆ ಬಿಡ. ಈಗಲೇ ತೊಗೊಂಡೋಗಿ ಇಟ್ಬಿಡೋಣಪ್ಪ. ಅಯ್ಯೋ, ನಾನು ಮಾಡಿದ ತಪ್ಪು ನೀನು ಮಾಡಲ್ಲ. ಇವ್ರು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಸೈಕಲ್ ಕೊಡಿಸ್ಬಿಟ್ಟಿದ್ದೆ ಅವ್ರಿಗೆ. ಪಾಪ ಅವ್ರು ತಡ್ಕೊಂಡು ಹೋಗ್ತಾ ಇದ್ರು. ನಾನು ಅದೇ ಅನ್ಕೊಂಡೆ, ಈ ಥರ ಎಕ್ಸ್ಚೇಂಜ್ ಇದ್ದಿದ್ರೆ ಯಾವಾಗ ಚೇಂಜ್ ಮಾಡ್ಕೋಬೋಯ್ತು ಅಂತ. ಇದು 2 years ಕಿಡ್ಸ್ಗೆ, 4 to 6. ಓಕೆ, ನೈಸ್. ಅದು 6 to 10 and 10+ yearsಗೆ ಡಿಪೆಂಡಿಂಗ್ ಆನ್ ದ ಹೈಟ್ ಯು ಕ್ಯಾನ್. ನೈಸ್ ಗೈಸ್. ಸೊ ದ ಬೆಸ್ಟ್ ಪಾರ್ಟ್ ಇಲ್ಲಿ ಯಾಕೆ ತೊಗೊಳಕ್ಕೆ ನಾನು ಬಂದೆ ಅಂದರೆ, ನನಗೆ ನಮ್ಮ ಟೀಮವ್ರು ಹೇಳಿದ್ದು, ಇಫ್ ಐ ಸಿ ಈಗ ನಾನು ಇಮ್ಯಾಜಿನ್ ಈಗ ಸಂಜೆ ಮದುವೆ ಆಗಿ ಅದಕ್ಕೊಂದು ಮಗು ಆಯಿತು. ಆ್ಯಂಡ್ ಸಂಜೆ ಮಗುಗೆ ನನಗೆ ಗಿಫ್ಟ್ ಕೊಟ್ಟೆ ಈ ಸೈಕಲ್ನ, ಆಯಿತಾ. ಸಂಜೆ ಮಗು ದೊಡ್ಡದಾಗ್ತಾ ಈಗ ಇನ್ನೊಂದು ಸೈಕಲ್ ತೊಗೋಬೇಕಲ್ಲ. ಸೊ ಅದಕ್ಕೆ ಇವ್ರಿಗೆ ಈ ಸೈಕಲ್ನ ತಂದು ವಾಪಸ್ ಕೊಟ್ಟರೆ ಅವರು ಇದಕ್ಕೆ ಡಿಸ್ಕೌಂಟ್ ಕೊಟ್ಟು ಈ ಸೈಕಲ್ ಕೊಡ್ತಾರೆ. ಹಂಗೆ ಆ ಸೈಕಲ್ ಆಗ್ತಾ ನೆಕ್ಸ್ಟ್ ಈ ಸೈಕಲ್ಗೆ ಬರ್ಬೋದು. ಸೊ ಯು ಕ್ಯಾನ್ ಕಂಟಿನ್ಯೂ ದ ಚೈನ್. ಕಾಲೇಜ್ ಹೋಗೋವರೆಗೂ ಇಲ್ಲೇ ಬರ್ಬೋದಾ ನೀವು? ಕಾಲೇಜ್ಗೆ ಹೋಗಿ ಆಮೇಲೆ ಸಂಜೆ ವಯಸ್ಸಾಗಿ ಅವನು ಸೈಕ್ಲಿಂಗ್ ಮಾಡಬೇಕು ಅಂದರೆ ಇದೇ ಸೈಕಲ್ ಇಸ್ಕೊಂಡು ಯೂಸ್ ಮಾಡ್ಬೋದು. ಹಂಗೆ ಚೈನ್ ಒಂದೊಂದೇ. ಸೊ ದಟ್ಸ್ ದ ಒನ್ ಮೋರ್ ಬೆಸ್ಟ್ ಪಾರ್ಟ್. ಸೊ ಈಗ ಇದು ಆರ್ಡರ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಬರುತ್ತೆ? ಇದು ನೀವು ಆರ್ಡರ್ ಮಾಡಿದರೆ ವಿತಿನ್ 24 hours ನಿಮಗೆ ಡೆಲಿವರಿ ಆಗುತ್ತೆ. ಓಕೆ. ಆ್ಯಂಡ್ ನಿಮಗೆ 5 days ಟೈಮ್ ಇರುತ್ತೆ. ನೀವು ಟ್ರೈ ಮಾಡ್ಬೋದು. ಇಫ್ ಯು ಆರ್ ಕಂಫರ್ಟಬಲ್ ದೆನ್ ಯು ಕ್ಯಾನ್ ಕೀಪ್ ಇಟ್. ಇಫ್ ಯು ನಾಟ್ ಹ್ಯಾಪಿ ಯು ಕ್ಯಾನ್ ರಿಟರ್ನ್ ಇಟ್. ವಿ ಗಿವ್ ಯು 100% refund. And also the best part is the maintenance is completely free for 18 months. ಅಂದರೆ ಈಗ ಏನೋ ಚೈನ್ ಕಟ್ ಆಯಿತು ಅಂತದಾದ್ರೆ Everything, even though you have a fall, you break something, we'll replace it free of cost at your doorstep. ಓ ಕ್ರೇಜಿ. ಹಂಗಂದ್ರೆ ಈಗ ನಾನೇ ಡ್ಯಾಮೇಜ್ ಮಾಡಿದ್ರು ನೀವು ಬಂದು ಮಾಡ್ಕೊಡ್ತೀರಾ? ಇಂಟೆನ್ಷನಲ್ ಡ್ಯಾಮೇಜ್ ಮಾಡಬೇಡಿ, ಬಟ್ ಆಕ್ಸಿಡೆಂಟಲ್ ಡ್ಯಾಮೇಜಸ್ ಲೈಕ್ ಸೇ ಎಲ್ಲೋ ಹೊಡಿತಾ ಇರ್ತೀರಾ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಓ ಕ್ರೇಜಿ. ಮಕ್ಕಳಿಗೆ ಇನ್ನೂ ಒಳ್ಳೇದು. ಹೋಗಿ ಗುದ್ದಿ ಅಂದ್ರೆ ಆಬ್ವಿಯಸ್ಲಿ ಬೀಳ್ತಾರೆ, ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಬಿದ್ದು ಎದ್ದು ಎಲ್ಲ ಕಲೀಲೇಬೇಕು. Right. ಸೊ ಆ ಟೈಮಲ್ಲಿ ಇಟ್ಸ್ ನೈಸ್. ಅದ್ ಬಿಟ್ರೆ ಪಂಚರ್ ಗಿಂಚರ್ಲ್ಲ ನಾವು ಮಾಡ್ಕೊಂಡು ಪಂಚರ್ ಒಂದು ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕು. ಸೊ ಈಗ ಸರ್ ಹೇಳಿದ್ರು ದಟ್ ಸರ್ವಿಸ್ ಎಲ್ಲ ಆಗುತ್ತೆ ಈಗ ಏನೇ ಡ್ಯಾಮೇಜ್ ಆದರೂ. ಸೊ ಮಕ್ಕಳಿಗೆ ಈಗ ಪೇರೆಂಟ್ಸ್ ಕೊಡ್ಸಿರ್ತಾರೆ, ಬಟ್ ದೇ ಡೋಂಟ್ ಹ್ಯಾವ್ ಟೈಮ್ ಟು, ಈಗ ಏನೋ ಆಯಿತು ಚೈನ್ ಕಟ್ ಆಗೋಯ್ತು ಏನೋ ಆಯಿತು, ಬಟ್ ಅದನ್ನ ಎತ್ಕೊಂಡು ಹೋಗಿ ಸರ್ವಿಸ್ ಮಾಡ್ಸೋಕ್ಕೆ ಟೈಮ್ ಇರಲ್ಲ ಎಷ್ಟೋ ಜನರಿಗೆ. ಆ್ಯಂಡ್ ಮಕ್ಕಳಿಗೂ ಗೊತ್ತಾಗಲ್ಲ. ಸೊ ಈಗ ನೀವು ಬೇರೆ ಕಡೆಗೆ ತೊಗೊಂಡ್ರು ನೀವೇ ತೊಗೊಂಡೋಗಿ ಸೈಕಲ್ನವ್ರು ಕೊಟ್ಟು ಅವರು ಪಾರ್ಟ್ಸ್ ಇದೆಯಾ ಇರೋ ಚೆಕ್ ಮಾಡಿ ಒಂದಿನ ಫುಲ್ ಪ್ರಾಪರ್ ಸರ್ವಿಸ್ ಮಾಡಿ ನಿಮ್ಗೆ ಕೊಡ್ತಾರೆ. ಬಟ್ ಹಿಯರ್ ದ ಪಾಯಿಂಟ್ ಇಸ್, ಅವರೇ ನಿಮ್ಮ ಡೋರ್ ಸ್ಟೆಪ್ಗೆ ಬಂದು ಪ್ರಾಪರಾಗಿ ಸರ್ವಿಸ್ ಮಾಡಿ ನಿಮ್ಮ ಮನೆಯಲ್ಲೇ ಸರ್ವಿಸ್ ಮಾಡಿಕೊಟ್ಟು ಸೈಕಲ್ನ ಹೋಗ್ತಾರೆ. ಆ್ಯಂಡ್ ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ದಸ್ ಲಾಡ್ ಆಫ್ ಏನಂತಾರೆ ಪ್ಲಸ್ ಪಾಯಿಂಟ್ಸ್ ಆಫ್ ಬೈಯಿಂಗ್ ದಿಸ್ ಸೈಕಲ್. ಅದು ಸೊ ಸೈಕಲ್ ಬರೀ ಯಂಗ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ, ಸ್ಕೂಲ್ ಹುಡುಗರಿಗೆ ಮಾತ್ರ ಅಲ್ಲ. ಸೊ ಪೀಪಲ್ ಹೂ ಆರ್ ಗ್ರೋಯಿಂಗ್ ಓಲ್ಡ್ ಶುಡ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ಸೈಕ್ಲಿಂಗ್ ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಬೆನಿಫಿಟ್ಸ್. ನೀವು ನೋಡ್ದಂಗೆ ಶ್ರವಣ್ ಹೇಳಿದ್ರು ತುಂಬ ಸೈಕ್ಲಿಂಗ್ ಮಾಡಿದ್ರೆ ಏನೇನಾಗುತ್ತೆ ಅಂತ. ಸೊ ಅದರಿಂದ ನಾನು ಅಪ್ಪ ಸೈಕಲ್ ಅಂದ ತಕ್ಷಣ ಇಲ್ಲಿ ಕರ್ಕೊಂಡ್ಬಂದಿದ್ದು ಬಿಕಾಸ್ ಐ ವಾಂಟ್ ಟು ಗೆಟ್ ಅ ಸೈಕಲ್. ಈಗ ಸೈಕಲ್ ಬೇಕು ಅಂದರೆ ಸೈಕಲ್ ಕೊಡಿಸ್ತಾ ಇದ್ದೀನಿ. ಈಗ ನೀವು ಫಿಟ್ನೆಸ್ ಸ್ಟಾರ್ಟ್ ಮಾಡೋದು ನಿಮ್ಮ ಮೇಲೆ ಇರೋದು. ಅದು ಬಿಟ್ಟರೆ ನೀವು ನಿಮ್ಮ ಪೇರೆಂಟ್ಸ್ಗೆ ಅಂದರೆ ನಿಮ್ಮ ಪೇರೆಂಟ್ಸ್ಗೆ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ 30+, 40+, ಎಲ್ಲರೂ ಸೈಕಲ್ ತೊಗೋಬೋದು. ಆ್ಯಂಡ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ. ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ನೀ ಪೇನು, ಜಾಯಿಂಟ್ ಪೇನು ಇಂಥದ್ದೆಲ್ಲದಕ್ಕೂ ತುಂಬ ಕ್ಯೂರ್ ಇದೆ. ಶ್ರವಣ್ ಬೆಳೆದು ನೀವು ಕೇಳಿದ್ದೀರಾ, ಮತ್ತೆ ನಾನು ಅದನ್ನು ಹೇಳಲ್ಲ. ಸೊ ದಟ್ಸ್ ದ ಅದರ್ ಬೆಸ್ಟ್ ಪಾರ್ಟ್ ಐ ವಾಂಟೆಡ್ ಟು ಟೆಲ್. ಸೈಕ್ಲಿಂಗ್ ನೀವು ಸ್ಟಾರ್ಟ್ ಮಾಡಿ. ಗೈಸ್ ಅದರಲ್ಲಿ 21 ಗೇರ್ಸ್ ಇದೆ. ಆಸ್ ಏನ್ ಇಲ್ಲಿ ನೋಡಿ, ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ಮುಂದೆ 3 ಗೇರ್ ಇದೆ, ಹಿಂದೆ 7 ಗೇರ್ ಇದೆ. ಸೊ ಯು ಕ್ಯಾನ್ ಚೇಂಜ್ ಹಿಯರ್ ಒಂದೇ ಬಟನಲ್ಲಿ. ಓಡಿಸ್ತಾನೆ ಚೇಂಜ್ ಮಾಡಬೇಕು, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಟಕ್ ಗೇರ್ ಚೇಂಜು. ಇದು ಹಿಂದೆ ಗೇರು, ಸಾರಿ ಇದು ಮುಂದೆ ಗೇರು, ಇದು ಹಿಂದೆ ಗೇರು. ಮತ್ತು ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಇಲ್ಲೊಂದು ಡಿಸ್ಕ್ ಬ್ರೇಕ್ ಇದೆ, ಮತ್ತು ಶಾಕ್ ಅಬ್ಸರ್ವ್ಸ್ ಇದೆ ನೋಡಿ ಇಲ್ಲಿ, ಆಯಿತಾ. ಅದು ಬಿಟ್ಟರೆ ಇನ್ನೊಂದು ಬೆಸ್ಟ್ ಪಾರ್ಟ್ ಹೇಳಿದ್ರು ಸರ್. ಈಗ ನಾವು ಕಾರಲ್ಲಿ ಇದನ್ನು ಟ್ರಾವೆಲ್ ಮಾಡಬೇಕೆಲ್ಲರೂ ಎತ್ಕೊಂಡು ಹೋಗಬೇಕು ಅಂದರೆ ಇದನ್ನು ಓಪನ್ ಮಾಡಿದ್ರೆ ಟಯರೇ ಬರುತ್ತಂತ. ಓಪನ್ ಮಾಡಿದ್ರೆ ಟಯರ್ ಬರುತ್ತಾ? ಓ ಶಿಟ್, ಕ್ರೇಜಿ ಗೈಸ್, ಟಯರೇ ಬಂದ್ಬಿಡ್ತು ಆಚೆ ನೋಡಿ. ಓ ಹಿಂಗೆ ನಾಬ್. ಓಹ್ ಟಯರ್ ತೆಗೆದು ಟಯರಲ್ಲಿ ಆಟ ಆಡ್ಬೋದು ಹಿಂಗೆ. ಓಹ್ ಕ್ರೇಜಿ. ಟಯರ್ ತೆಗೆದು ಹಿಂಗೆ ಫಿಕ್ಸ್ ಮಾಡೋ ಟಯರ್ನ. ಇನ್ನೊಂದು ಇಲ್ಲಿ ಸೀಟ್ ತೆಗಿಯೋದು. ಇವಾಗ ಇದೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಸೀಟ್ ತೆಗಿಯೋದು.
ಗೈಸ್ ತುಂಬ ಪ್ರೀಮಿಯಮ್ ಆಗಿದೆ ಸೈಕಲ್ಲು. ಐ ಆಮ್ ಬೀಯಿಂಗ್ ವೆರಿ ಹಾನೆಸ್ಟ್. ಈ ಪ್ರೈಸ್ಗೆ ನನ್ನ ಪ್ರಕಾರ ಸಿಗಲ್ಲ. 12,000 rupees ಕೊಡ್ತಿದ್ದಾರೆ. ಈ ಸೈಕಲ್ ಇಷ್ಟ ಆಯಿತು, ಬೈಯಿಂಗ್ ಇಟ್ ಫಾರ್ ಮೈ ಡ್ಯಾಡ್. ಲೆಟ್ಸ್ ಗೋ ಗೈಸ್, ಇಲ್ಲಿಂದ ಹೊರಡೋಣ. ನಿಮ್ಗೆ ಯಾರು ಇಷ್ಟ ಆದರೆ ನೀವು ಆನ್ಲೈನ್ ವೆಬ್ಸೈಟು ಗ್ರೋ ಕ್ಲಬ್ ಚೆಕ್ ಮಾಡಿ, ಆನ್ಲೈನ್ ವೆಬ್ಸೈಟು ಬೈ ಮಾಡ್ಬೋದು. ಅದು ಬಿಟ್ಟರೆ ನೀವು ಇಲ್ಲಿ ಮಾನ್ಯತಾ ಆ ಥರ ಇದೆ ಆಫೀಸ್ ಅವ್ರದ್ದು, ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಸಿಗುತ್ತೆ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಬೈ ಮಾಡ್ಬೋದು. ಸೊ ಐ ಆಮ್ ಸೂಪರ್ ಹ್ಯಾಪಿ ದಟ್ ಫೈನಲಿ ಒಂದು ಒಳ್ಳೆ ಸೈಕಲ್ ಸಿಕ್ತು ಆ್ಯಂಡ್ ಬೆಸ್ಟ್ ಪ್ರೈಸಿಗೆ ಸಿಕ್ತು. ಇನ್ನೊಂದು ನಮ್ಮ ಸೈಕಲ್ ಬರ್ತಾ ಇದೆ ಎಕ್ಸ್ಚೇಂಜ್ ಮಾಡೋಕ್ಕೆ, ಅದು ಬರಲಿ ಅಂತ ವೆಯ್ಟ್ ಮಾಡಿದ್ವಿ, ಬುಕ್ ಮಾಡಿದ್ದೀವಿ. ಅದು ಬಂದ ತಕ್ಷಣ ಅದನ್ನು ಇಳಿಸಿ ಸೈಕಲ್ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಫೈನಲ್ ಪ್ರೈಸ್ ಮಾತಾಡಿ ಹೋಗೋದು. ಸೊ ಫೈನಲ್ ನಮ್ಮ ಸೈಕಲ್ ಬಂದಿದೆ ಇದು ರಿಟರ್ನ್ಗೆ. ಸೊ ಇದು ನಾನು ಯೂಸೇ ಮಾಡಿಲ್ಲ ಬಿಕಾಸ್ ನನಗೆ ಕಂಫರ್ಟೇಬಲ್ ಅನಿಸಿಲ್ಲ ಆ್ಯಂಡ್ ನನಗೆ ಓಡ್ಸೋಕ್ಕೂ ಕಂಫರ್ಟೇಬಲ್ ಅನಿಸಿಲ್ಲ. ನಾನು ಅಪ್ಪನೂ ಯೂಸ್ ಮಾಡಿಲ್ಲ. ನಾನು ಸೈಕಲ್ ತಂದಿದ್ದೆ ಯಾಕೆಂದರೆ ಕಾರ್ಡಿಯೋ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ, ಬಟ್ ಇಟ್ ವಾಸ್ ನಾಟ್ ಸೊ ಗ್ರೇಟ್. ಆಮೇಲೆ ಇದನ್ನು ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ನಮಗೆ ಬೇಕಾಗಿರೋ ಸೈಕಲ್ ತೊಗೊಂಡೋಗೋಣ. ಗೈಸ್ ನಮ್ಮ ಅಪ್ಪಂದಿನ ಒಂದು ಸ್ಟೋರಿ ಇದೆಯಂತೆ, ಅದು ಸರ್ ಹತ್ರ ಹೇಳಿದ್ದಾರೆ, ಅದು ನಮ್ಮ ಅಪ್ಪ ಈಗ ಮತ್ತೆ ನನ್ನ ಹತ್ರ ಹೇಳ್ತಾರೆ. ಹೇಳಿಪ್ಪ ಏನು ಸ್ಟೋರಿ ಹೇಳಿದ್ರಿ? ಏನಿಲ್ಲ, ಇವ್ರು ಚಿಕ್ಕವ್ರು ಇದ್ರು ಕಣೋ. ಆ್ಯಕ್ಚುಲಿ ನಾವು ತೊಗೋಬೇಕಾಗಿದ್ದು ಈ ಥರ ಸೈಕಲ್ ಇವ್ರಿಗೆ ಚಿಕ್ಕವರಿದ್ದಾಗ. ನಾವು ಮೊನ್ನೆ ನಮ್ಮ ಮಿಸಸ್ ಏನಂದ್ರು, ಸುಮ್ಮನೆ ಇಷ್ಟು ತೊಗೊಂಡ್ರೆ ಬೇಗ ಬೆಳೆದು ಬಿಡ್ತಾರೆ ಮಕ್ಕಳು, ಬೇಡ ಇದು ಅಂತ ಒಂದೇ ಸರಿ ಏನು ಮಾಡಿಬಿಟ್ವಿ, ಈ ಥರದ್ದು ತೊಗೊಂಡಿದ್ದು ಇದಲ್ಲ, ಈ ಥರದ್ದು ತೊಗೊಂಡ್ಬಿಟ್ವಿ. ಅವು ಅದು ಓಡಿಸೋದು ಇಷ್ಟಿದ್ದಾಗ ಈ ಥರ ಸೈಕಲ್ ತೊಗೊಂಡು ಪಾಪ ಅವ್ರು ಏನು ಓಡ್ಸೋಕ್ಕೆ ಬರಲ್ಲ. ಅವಾಗ ಇದು ಆಫ್ ಇದ್ದಿದ್ದು, ಕಾಲು ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದಿದ್ದು. ಪಾಪ ಅವ್ರು 3 ಜನ ಸೋನು ಸ್ವಲ್ಪ ಕಲ್ತ್ಕೊಂಡು ಅರ್ಧ ಹಿಂಗೆ ಪೆಡ್ಲು ಹಿಂಗೆ ಮಾಡ್ಕೊಂಡು, ಇವನು ಸ್ವಲ್ಪ ಇಬ್ಬರು ಏನು ಮಾಡೋರು, ಇವನು ನಮ್ಮ ಸಾಯಿ ಕೂರ್ಸೋರು ಇಲ್ಲಿ ಸೆಂಟ್ರಲ್ಲಿ, ಸೋನು ಇಲ್ಲಿ ಹಿಡಿಯೋದು, ಇವನು ಹಿಂದೆ ಹಿಂಗೆ ತಳ್ಕೊಂಡು ಬರೋದು, ಇದೇ ಥರ ಹೋಗ್ತಾ ಇದ್ದಿದ್ದು. ಆಮೇಲೆ 2 ಸರಿ ಇದ್ದಾಗ ಬಿದ್ದುಬಿಟ್ರು. ಬಿದ್ದಾಗ ನಮ್ಗೆ ಭಯ ಆಗ್ಬಿಡ್ತು, ನಮ್ಮ ಸಾಯಿಗೇನು ಹೇಟ್ ಬಿತ್ತು. ಅವಾಗಿಂದ ಏನು ಮಾಡಿಬಿಟ್ಟು ಬೇಡ ಅಂತ ಎತ್ತಿಟ್ಬಿಟ್ವಿ. ನನ್ನೇಲಿ ಬೇಯಿಸ್ಕೊಂಡಿದ್ದು ನಾನು, ಇನ್ನೂ ಇಷ್ಟಿಷ್ಟು ಹುಡುಗರು ಇದ್ದಾರೆ, ಇಷ್ಟು ದೊಡ್ಡ ಸೈಕಲ್ ತಂದಿದೆ, ಇಷ್ಟು ದೊಡ್ಡ ಸೈಕಲ್ ತಂದಿದೆ, ಎಲ್ಲರೂ ಬೈಯೋರೆ. ಇಲ್ಲ ಕಣೋ, ಬೇಗ ಮಾಡಿದ ಡಿಸಿಷನ್ಗೆ ನಾವು ಅಪ್ಪ ಬೇಯಿಸ್ಕೊಂಡಿರೋದು. ಅದೊಂದು ಬೇಗ ಬೆಳೀತಾರೆ, ಏನಕ್ಕೆ ಅಷ್ಟೊಂದು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮುಂದೆ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡ್ಬಂದಿದ್ದು. ಅದನ್ನ ನೋಡಿ ಅವ್ರು ಬೆಳೆಯೋದ್ರೊಳಗೆ ಈ ಸೈಕಲೇ ಇರಲಿಲ್ಲ. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದರೆ, ನೀವು ಇಲ್ಲಿ ಗ್ರೋ ಕ್ಲಬ್ ಸೈಕಲ್ ತೊಗೊಂಡ್ರೆ, ಚಿಕ್ಕ ಸೈಕಲ್ ತೊಗೊಂಡು ಮಕ್ಕಳು ಬೆಳೀತಾರೆ, ಸೈಕಲ್ ಎಕ್ಸ್ಚೇಂಜ್ ಮಾಡೋದು. ನಾನು ಅದೇ ಇವಾಗ ಜ್ಞಾಪಿಸ್ಕೊಂಡಿದ್ದು, ಆವಾಗ ನಮ್ಗೆ ಈ ಥರ ಇದ್ದಿದ್ರೆ ಪಾಪ ಮಕ್ಕಳಿಗೆ ಎಲ್ಲ ಚೇಂಜಸ್ ಇರ್ತಿತ್ತಲ್ಲ ಅಂತ ಯೋಚನೆ ಮಾಡಿದ್ದು. ಇನ್ನೊಂದು ನಾವು ರೆಂಟ್ಗೆಲ್ಲ ಸೈಕಲ್ ತೊಗೊಂಡಿದ್ವಿ, 2 ರೂಪಾಯಿ 5 ರೂಪಾಯಿ, ಅದೆಲ್ಲ ಇವಾಗ ಇಲ್ಲ. ಇದೆ ಎಲ್ಲೋ ನಮ್ಮ ಹಳ್ಳಿ ಕಡೆ ಎಲ್ಲ ಇದೆ, ತುಂಬಾ ಕಮ್ಮಿ. 1 ಅವರ್ಗೆ 5 ರೂಪಾಯಿ ಕೊಟ್ಟು ನಾವು ಇಡೀ ರೌಂಡ್ ಹೊಡೆದು ವಾಪಸ್ ಕೊಡೋದು. ಟೈಮ್ ಆಯ್ತಾ ಅಂತ ಬಂದು ಅಂಕಲ್ ಟೈಮ್ ಆಯ್ತಾ ಅಂಕಲ್ ಅನ್ನೋದು, ಮತ್ತೆ ಇಲ್ಲ ಇನ್ನಿಲ್ಲ ಹೋಗಂದ್ರೆ ಮತ್ತೆ ರೌಂಡ್ ಹೊಡ್ಕೊಂಡ್ ಬರೋದು. ಕ್ರೇಜಿ ಡೇಸ್. ಚೆನ್ನಾಗಿರೋದು ಮೆಮೊರೀಸ್. 10% ಹೆಂಗೆ ಇದು 10% ಡಿಸ್ಕೌಂಟ್. ಒಂದು ಟೈರ್ ಇಲ್ಲ, ಹೆಂಗಿದ್ರು ನಡೆಯುತ್ತೆ. ಸೈಕಲ್ ಟೈರ್ ಬಿಚ್ಕೊಂಡು ಕೊಡ್ತಿದ್ದೆ ನಾನು ಹಂಗಿದ್ರೆ. ಹೊಸ ಸೈಕಲ್ ಬರ್ತಿದೆ, ಅದು ಬಂದ ತಕ್ಷಣ ಎತ್ತಾಕೊಂಡು ಹೋಗೋದು. ನಾನು ಅಮ್ಮ ರಿಯಾಕ್ಷನ್ ನೋಡೋದು ಹೆಂಗಿರುತ್ತೆ ಅಂತ. ನಮಗೆ ಗೊತ್ತಿಲ್ಲ ನಾವು ಸೈಕಲ್ ತರ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಇನ್ನೊಂದು ಕಲರ್ ಸೈಕಲ್ ಇದೆ, ನಂಗೆ ಅದು ತುಂಬ ಇಷ್ಟ ಆಯಿತು ಕಲರು. ಅದೀಗ ಓಪನ್ ಮಾಡ್ತಿದ್ದೆ ನೋಡಿ. ಬಟ್ ಇದಕ್ಕೆ 15 days ವೇಟಿಂಗ್ ಪೀರಿಯಡ್ ಇದೆ ಆ್ಯಂಡ್ ದಿಸ್ ಇಸ್ ಲಿಮಿಟೆಡ್ ಎಡಿಷನ್ ಅಂತೆ. ಬಟ್ ನಾವು ಇವಾಗ ವೆಯ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ 15 days ಆದಮೇಲೆ ನಾನು ಆಚೆ ಹೋಗಿರ್ತೀನಲ್ಲ, ಇಲ್ಲಿರಲ್ಲ. ಸೊ ಐ ವಾಂಟ್ ಟು ಸಿ ಮೈ ಪೇರೆಂಟ್ಸ್ ಯೂಸ್ ಇಟ್ ಆ್ಯಂಡ್ ದಿನ ವ್ಲಾಗ್ ಮಾಡೋದು ಬೇಕಲ್ಲ ನಾನೀಗ. ಸೈಕಲಿಂಗ್ ಮಾಡ್ತಾರೆ ಇಲ್ವ ಅಂತ 15 ದಿನ ಆದಮೇಲೆ ಬಂದರೆ ಕಷ್ಟ ಆಗಿಬಿಡುತ್ತೆ. ಗೈಸ್, ಈಗ ನಾನು ನಮ್ಮ ಅಪ್ಪ ಒಂದು ಸೈಕಲ್ ರೇಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ರೌಂಡ್ ಹೋಗಿ ಯಾರು ಫಸ್ಟ್ ಬರ್ತಾರೆ ನೋಡೋಣ. ನಮ್ಮ ಅಪ್ಪ ಸೈಕಲ್ ಸೆಲೆಕ್ಟ್ ಮಾಡ್ಕೊತಿದ್ದಾರೆ, ಇಷ್ಟು ಸೈಕಲಲ್ಲಿ ಯಾವ್ದು ಬೇಕು ಅಂತ ನೋಡಿ. ಓಕೆನಾ? ಇನ್ಯಾರು ಬೇಕಾ ಬೇರೆ ನೋಡಿ, ಯಾವ್ದು ಬೇಕು ನೋಡಿ. ಇದೇ ಇರಲಿ ಬಿಡ, ರೆಡಿನಾ? ಬಿದ್ದರೆ ಏನಾಗಲ್ಲ. ಒಂದು ಸೆಕೆಂಡ್, ಬನ್ನಿ. ಓ ಗೈಸ್, ನಮ್ಮಪ್ಪ ಫಾಸ್ಟ್ ಇದ್ದಾರೆ ಗೈಸ್, ಈ ಕಡೆ ನಮ್ಮಪ್ಪ ಒಂದು ರೋಡ್ ಮಿಸ್ ಮಾಡಿದ್ರು. ಓ ಗೈಸ್, ನಮ್ಮ ಅಪ್ಪ ಗೆದ್ಬಿಟ್ರು. ಓ ಅಪ್ಪ ಸುಸ್ತಾಗೋದ್ರು. ಅವ್ನು ಇವಾಗ ಹೋಗ್ತಾವನೆ ಗೈಸ್. ನಾವು ರೇಸ್ ಮುಗಿಸಿಲ್ ಕಾಯ್ತಾ ಇದೀವಿ, ಸಂಜೆ ಇವಾಗ ಅಲ್ಲಿ ಬರ್ತಾವ ನೋಡಿ. ಕ್ರೇಜ್ ಇತ್ತು, ನೈಸ್ ಫನ್. ಬನ್ನಿ ಹೊಡೆನ ಇವಾಗ, ಸಾಕು. ಇಲ್ಲೇ ಇದ್ರೆ ಈಗ ಇನ್ನೂ ರೇಸ್ ಮೇಲೆ ರೇಸ್ ಆಗ್ತಾ ಇರುತ್ತೆ. ತುಂಬಾ ಬೇಗ ಬಂದೆ ಕಣೋ. ಗೈಸ್, ಸೊ ನಾವು ಇಲ್ಲ ಸೈಕಲ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಏರ್ ಮುಂದೆ ತೆಗೆದು ಆ್ಯಂಡ್ ನಮ್ಮ ಕಾರಲ್ಲಿ ಆರಾಮಾಗಿ ತೊಗೊಂಡೋಗ್ಬೋದು, XUV ಇರೋದ್ರಿಂದ. ಅದು ಬಿಟ್ಟರೆ ನಿಮಗೆ ಹೋಮ್ ಡೆಲಿವರಿ ಬೇಕಿರೋ ಹೋಮ್ ಡೆಲಿವರಿ ತೊಗೋಬೋದು. ನನ್ನ ಹತ್ರ ಕಾರಿಗಿದೆ, ನಾನು ಎತ್ಕೊಂಡು ಹೋಗ್ಬೋದು ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ.
ಎಸ್ ನೋಡಿ, ಇದು ಫ್ರೀ ಬಾಟಲ್ ಹೋಲ್ಡರ್ ಮತ್ತು ಮೇನ್ ಫಸ್ಟ್ ಇದು ಲಾಕ್ ಅಂಡ್ ಸ್ಟ್ಯಾಂಡ್. ಇದು ಮೇನ್ ಲಾಕ್ ಆ್ಯಂಡ್ ಸ್ಟ್ಯಾಂಡಾ? ಓಕೆ. ಹಾಂ ಹಾಂ. ಇಲ್ಲಿ ಡೌನ್ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಮೂತ್ ಆಗುತ್ತೆ. ಆಪೋಸಿಟ್ ಇಲ್ಲಿ ಅಲ್ಲಿ ಡೌನ್ ಮಾಡಿದಾಗ ಹಾರ್ಡ್ ಆಗುತ್ತೆ, ಇಲ್ಲಿ ಡೌನ್ ಮಾಡಿದಾಗ ಸ್ಮೂತ್ ಆಗುತ್ತೆ. ಆಗುತ್ತೆ ಬಿಡು. ಫೈನಲಿ ಹೊಡೋಣ ಗೈಸ್, ಲೆಟ್ಸ್ ಗೋ. ಸೊ ಸೈಕಲ್ ಬಂತು, ಮನೆಗೆ ತೊಗೊಂಬಂದಿದ್ದೀವಿ. ಈಗ ಇದನ್ನು ತೊಗೊಂಡೋಗಿ ಅಮ್ಮಗೆ ತೋರ್ಸೋಣ, ಅವ್ರ ರಿಯಾಕ್ಷನ್ ಆಗಿರುತ್ತೆ ನೋಡೋಣ ಬನ್ನಿ. ಸೈಕಲ್ ಓಡಿಸೋದ್ರಿಂದ ಒಳ್ಳೆ ಗಾಡಿ ಏನು ಗೊತ್ತಾ, ಸೈಕಲ್ ಎತ್ಕೊಂಡು ಮೆಟ್ಲಿಂದ ಹಿಡಿದು ಮೆಟ್ಲತ್ತು ದಿನಕ್ಕೊಂದು 10 ಸರಿ ಮಾಡ್ಬಿಟ್ರೆ ಮುಗೀತು. ನಮ್ಮ ರಿಯಾಕ್ಷನ್ ನಾನು ಹೋಗಿದ್ದೀವಿ. ಏ ಹೊಸ ಸೈಕಲ್ ಆ ಸೈಕಲ್ ಕೊಟ್ಟಿ ಸೈಕಲ್ ಸ್ಪೋರ್ಟ್ಸ್ ನೋಡಿ, ಸ್ಪೋರ್ಟ್ಸ್ ಪ್ಯಾಂಟ್ ಹಾಕೊಂಡ್ರೆ ನೀವು, ನೈಟ್ ಪ್ಯಾಂಟ್. ಗೇರ್ ಇದು ಹಾಂ, ಬ್ರೇಕ್ ಗೇರ ಗೇರ್ ಬ್ರೇಕ್ ಗೇರ್. ಗೇರ್ ಅಂದ್ರೆ ಹೆಂಗೆ ಗೇರ್ ಅಂದ್ರೆ ಹೆಂಗೆ? ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿದ್ಯಾ? ಅನ್ಕವರ್ ಮಾಡಿ ಬನ್ನಿ, ನೀವೇ ಕವರ್ ಓಪನ್ ಮಾಡಿ. ಫಾಸ್ಟ್ ಯಾರ ಡ್ಯಾಡಿಗೆ? ಡ್ಯಾಡಿ ಓಪನ್ ಮಾಡಲಿ, ಡ್ಯಾಡಿಗೆ ಅದು ಸೈಕಲ್. ಗಾಡಿ ಮಾಡಿ, ನೀವೇ ಮಾಡ್ರಿ. ಇದೆಲ್ಲ ನಾವು ಡಬಲ್ಸ್ ಹೋಗ್ಬೇಕಲ್ಲ. ಡಬಲ್ಸ್ ಸೀಟ ಇಲ್ಲಲ್ಲ ನನಗೆ, ಹೆಂಗ್ ಕರ್ಕೊಳ್ತೀರಿ ನನಗೆ ಡಬಲ್ಸ್? ಅವಾಗ್ಲೂ ಜಗಳ ಆಡ್ತಾರೆ ಇಬ್ಬರು, ಅವಾಗ್ಲೂ ಕಿತ್ತಾಡ್ತಾರೆ. ಡಬಲ್ ಹಾಕ್ಬಿಟ್ರೆ ಇದ್ದ ಸೀಟು. ಅಲ್ಲ ಸೀಟ ಡಬಲ್ ಇಲ್ಲ ನನ್ಗೆ ಹಾಕ್ಬಿಟ್ರೆ ನಾನು ಡ್ಯಾಡಿ ಹೋಗ್ತಿರಪ್ಪ ಈವ್ನಿಂಗು ರೌಂಡು ಸೈಕಲಲ್ಲಿ. ನಾನು 7th ಇದ್ದಾಗ, ನಾನು ಸ್ಕೂಲಲ್ಲಿ ಇದ್ದಾಗ ಸೈಕಲ್ ಹೋಗ್ತಾ ಇದ್ದು, ಸ್ಕೂಲ್ಗೆ ಸೈಕಲ್ ತಗೊಂಡು ಹೋಗ್ತಾ ಇದ್ದು. ನಮ್ಮ ತಮ್ಮನಿಗೆ ಹಾಫ್ ಡೇ ಇತ್ತು, ಡ್ರಾಪ್ ಮಾಡಕ್ಕಂತ ಬರ್ತಾ ಇದ್ದೆ. ಲೇಡೀಸ್ ಜೆಂಟ್ಸ್ ಇಬ್ರು ಓಡ್ಬೋದಲ್ವಾ? ಗೈಸ್ ಕಲರ್ ಇಷ್ಟ ಆಯ್ತಾ? ಓ ಗೈಸ್, ಫೈನಲಿ ನಮ್ಮ ಮನೆಯವ್ರಿಗೆ ಸೈಕಲ್ ಇಷ್ಟ ಆಯ್ತು. ನಮ್ಮ ಅಪ್ಪಗೂ ಸೈಕಲ್ ತೊಗೊಂಬಂದಿದ್ದಾಯ್ತು. ಇವಾಗ ಮೇನ್ ಇರೋದು ನಮ್ಮ ಅಪ್ಪ ಫಿಟ್ನೆಸ್ ನಾವು ಫಾಲೋ ಮಾಡೋದು, ಡಯಟ್ನ ಫಾಲೋ ಮಾಡೋದು. ಫಿಟ್ನೆಸ್ಗೆ ಇದು ಅವ್ರು ಹೇಳಿದ್ದು ಸೈಕಲ್ ಕೊಡ್ತಾರೆ ಫಾಲೋ ಮಾಡ್ತೀನಿ ಅಂತ. ಸೈಕಲ್ ಕೊಟ್ಟಿದ್ದೀನಿ, ಫಾಲೋ ಮಾಡ್ಕೊಂಡು ನೋಡ್ಕೋಬೇಕು ನೀವು, ಆಯ್ತಾ? ಅವ್ರದ್ದು ಶ್ರೌಂಡ್ ಕಾಲ್ ಮಾಡಿ ಅವ್ರಿಗೆ ಹೇಳಿ ಏನೇನು ಕಳಿಸ್ಬೇಕು ಅಂತೆಲ್ಲ ಅವ್ರು ಕೇಳ್ತಾರೆ, ಅದನ್ನ ಕಳಿಸಿ. ಇನ್ಮೇಲೆ ಡಯಟ್ ಸ್ಟಾರ್ಟ್ ಮಾಡಿ, ಪ್ರಾಪರ್ ಡಯಟ್. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೀವು ನಿಮ್ಮ ಫ್ಯಾಮಿಲಿ ಹೆಲ್ತ್ ಬಗ್ಗೆ ಈಗಲೇ ಯೋಚನೆ ಮಾಡಿ ಆ್ಯಂಡ್ ಮೇಕ್ ದೆಮ್ ಸ್ಟಾರ್ಟ್ ಅ ಹೆಲ್ತಿ ಡಯಟ್ ಆ್ಯಂಡ್ ಹೆಲ್ತಿ ಎಕ್ಸಸೈಸ್, ಏನಾದರೂ ಒಂದು. ಬಿಕಾಸ್ ದುಡ್ದಿದ್ದೆಲ್ಲ ಹಾಸ್ಪಿಟ್ಲ್ಗೆ ಹಾಕೋ ಬದಲು ಈ ಥರ ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಜೀವನ. ಕರೆಕ್ಟ್ ಅಲ್ವಾ? ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. खत्म, बाय बाय, टाटा, गुड बाय, गया.